ಋಷಯೋ ಮನವೋ ದೇವಾಃ ಮನುಪುತ್ರಾ ಮಹೌಜಸಃ ಕಲಾಸ್ಸರ್ವೇ ಹರೇರೇವ ಸಪ್ರಜಯಾ ಪತಯಃ ಸ್ಮೃತಾಃ ಏತೇ ಸ್ವಾಂಶಕಲಾಃ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ತೃತೀಯೇ ಅಧ್ಯಾಯೇ ಸಪ್ತವಿಂಶತಿತಮಸ್ಯ ಅಷ್ಟಾವಿಂಶತಿತಮಸ್ಯ ಚ ಶ್ಲೋಕಸ್ಯ ವ್ಯಾಖ್ಯಾನೆ ಶ್ರವಣೆ ಚ ಪ್ರವರ್ತಮಾನಾಃ ವಯಂ ಅತ್ರ ಸಜ್ಜಾಮಹೇ. ಅತ್ರ ಜಗತಿ ಯೇ ಯೇ ದೇವಾಃ ಋಷಯಃ ಪಿತರಃ ಚಕ್ರವರ್ತಿನಃ ಮನುಷ್ಯಾಃ ಮನವಃ ಮನುಪುತ್ರಾಃ ಪ್ರಜಾಪತಯಶ್ಚ ಸರ್ವೇಪಿ ಭಗವತ ಏವ ಕಲಾಃ ಇತಿ ಸ್ಮರ್ಯಂತೆ ಶಾಸ್ತ್ರೇಷು. ಏತೆ ಸರ್ವೇಪಿ ಜೀವಾಃ ಭಗವತಃ ಕೃಷ್ಣರೂಪಸ್ಯ ಮೂಲರೂಪೇ ವರ್ತಮಾನಸ್ಯ ಸ್ವಾಂಶಕಲಾಃ ಏವ ಯುಗೇ ಯುಗೇ ಕಾಲೇ ಕಾಲೇ ಯದಾ ಇಂದ್ರಾರಯಃ ಜಗದಿದಂ ವ್ಯಾಕುಲೀಕುರ್ವಂತಿ ತದಾ ನಾನಾರೂಪೈಃ ಅವತೀರ್ಯ ಜಗದಿದಂ ಮೃಡಯಂತಿ ಇಂದ್ರಾರೀಂಶ್ಚ ಘಾತಯಂತಿ. ಸರ್ವೇಪ್ಯೇತೆ ಭಗವತಃ ನಾರಾಯಣಸ್ಯೈವ ಕೇಚನ ಭಿನ್ನಾಂಶಾಃ ಕೇಚನ ಅಭಿನ್ನಾಂಶಾಃ. ಶಾಸ್ತ್ರಂ ತು ತಾವತ್ ಪರೋಕ್ಷೇ ಪ್ರಿಯಂ ಅಪರೋಕ್ಷದ್ವಿಚ್ಚ ನ ಕಂಚನ ವಿಷಯಂ ಶಾಸ್ತ್ರಂ ಸುಸ್ಪಷ್ಟರೂಪೇಣ ಅಪರೋಕ್ಷರೂಪೇಣ ವಿವರೀತುಂ ಇಚ್ಛತಿ. ಅತಃ ಸರ್ವಾನಪಿ ಭಗವತಃ ಅವತಾರಾನ್ ಅನ್ಯಾಂಶ್ಚ ಕೇವಲಂ ಭಗವತಃ ಆವೇಶಸ್ಯ ಪಾತ್ರಭೂತಾನ್ ಜೀವಾಂಶ್ಚ ಏಕೀಕೃತ್ಯ ये सर्वेपि भगवतः स्वांशकलाः इति वर्णयति. तथा च ये स्थूलदृष्टयः मन्दाः ते इमानि शास्त्रवाक्यानि अधीत्यापि तस्य गूढार्थं ज्ञातुम् अक्षमाः भ्रमन्ते. केवलं सूक्ष्मदृष्टये एव शास्त्रस्य तात्पर्यम् अधिगन्तुं प्रभवन्ति. ಭಾಗವತದ ಮೊದಲ ಸ್ಕಂದದ 3ನೇ ಅಧ್ಯಾಯದ 27 ಮತ್ತು 28ನೇ ಶ್ಲೋಕಗಳನ್ನು ಮಂಗಲಾಚರಣದ ರೂಪದಲ್ಲಿ ನಾವೀಗ ನೋಡಿದ್ದೇವೆ. ಏತೇ ಸ್ವಾಂಶಕಲಾಃ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ 28ನೇ ಶ್ಲೋಕ ಹೇಳ್ತಾ ಇದೆ. ಸ್ವಯಂ ಭಗವಂತ ಏನಿದ್ದಾನೆ ಆ ಭಗವಂತನ ಅಂಶದಿಂದ ಹುಟ್ಟಿದ್ದೇ ಆದದ್ದೇ ಈ ಜಗತ್ತು. ಈ ಜಗತ್ತಿನಲ್ಲಿ ಯಾರು ಸೇರಿದ್ದಾರೆ ಅಂದರೆ ಋಷಿಗಳಿದ್ದಾರೆ, ಮನುಗಳಿದ್ದಾರೆ, ದೇವತೆಗಳಿದ್ದಾರೆ, ಮನುಗಳ ಮಕ್ಕಳಿದ್ದಾರೆ, ಮಹಾಪರಾಕ್ರಮಿಗಳಾದಂಥ ಸಾಧಕರಿದ್ದಾರೆ, ಪ್ರಜಾಪತಯ ದಕ್ಷ ಮೊದಲಾದ ಪ್ರಜಾಪತಿಗಳಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತನ ಕಲಾಗಳು ಅಂತಲೇ ಕರೆಸ್ಕೋತಾರೆ. ಎಲ್ಲ ಕಲೆಗಳು ಕೂಡ ಕೃಷ್ಣಸ್ತು ಭಗವಾನ್ ಸ್ವಯಂ. ಮೂಲ ರೂಪನಾದ ಭಗವಂತ ಏನಿದ್ದಾನೆ ಅನಂತ ಪದ್ಮನಾಭ, ಅವನ ಅಂಶಭೂತರಾದವರೇ ಎಲ್ಲ ದೇವತೆಗಳು. ಜಗತ್ತಿನಲ್ಲಿ ಕಾಲಕ್ಕೆ ತಕ್ಕಂತೆ ಅಧರ್ಮ ತಲೆ ಎತ್ತಿ ಮೆರೀತದೆ, ಧರ್ಮ ತೊಳಲಾಡ್ತಾ ಇರ್ತದೆ. ಆ ಸಂದರ್ಭದಲ್ಲಿ ದುಷ್ಟಶಕ್ತಿಗಳನ್ನು ದಮನಿಸ್ತಾನೆ ಈ ಭಗವಂತ ಈ ನಾನಾ ರೂಪಗಳಿಂದ. ಹಾಗೆ ಸಚ್ಛಕ್ತಿಗಳನ್ನು ಎತ್ತಿ ಹಿಡಿತಾನೆ ಕೂಡ. ಈಗಾಗಲೇ ನಾವು ಈ ಹಿಂದೆ ಅನೇಕ ಬಾರಿ ನೋಡಿದಂತೆ ಶಾಸ್ತ್ರ ಮತ್ತು ಶಾಸ್ತ್ರದ ಅಭಿಮಾನಿಗಳಾದಂಥ ದೇವತೆಗಳು ಪರೋಕ್ಷ ಪ್ರಿಯ ಇವ ಹಿ ದೇವಾಃ ಪ್ರತ್ಯಕ್ಷ ದ್ವಿಷಃ, ಯಾವುದನ್ನು ನೇರವಾಗಿ ಅದು ಹೇಳೋದಿಲ್ಲ, ಸ್ಪಷ್ಟ ರೂಪದಿಂದ ಹೇಳೋದಿಲ್ಲ.
ಅನೇಕ ವಿಷಯಗಳನ್ನು ಸಂಕೀರ್ಣವಾಗಿ ಹೇಳಿಬಿಡ್ತದೆ, ಕಲಸು ಮೇಲೋಗರ ಮಾಡಿ ಹೇಳಿಬಿಡ್ತದೆ. ಭಗವಂತನ ಅವತಾರ ಯಾವುದು ಹೌದು ಅವುಗಳನ್ನು, ಆ ವಿಷಯಗಳನ್ನು, ಮತ್ತು ಕೇವಲ ಭಗವಂತನ ಆವೇಶಕ್ಕೆ ಪಾತ್ರರಾದಂಥ ಕೆಲವು ಬೇರೆ ಜೀವರನ್ನು ಇಬ್ಬರನ್ನು ಸೇರಿಸಿ ಭಗವಂತನ ಅವತಾರಗಳು ಅಂತ ಒಂದು ಸಂಕೀರ್ಣವಾದ ಶಬ್ದವನ್ನು ಪ್ರಯೋಗ ಮಾಡಿಬಿಡ್ತದೆ. ಇಬ್ಬರೂ ಭಗವಂತನ ಅವತಾರರು ಹೌದು, ಅದರಲ್ಲಿ ಮತ್ಸ್ಯಕೂರ್ಮ ಮೊದಲಾದದ್ದು ಭಗವಂತನ ಸ್ವರೂಪಾವತಾರಗಳು. ಇನ್ನು ಉಳಿದ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮೊದಲಾದವರು ಏನಿದ್ದಾರೆ ಅವರೆಲ್ಲ ಭಗವಂತನ ಭಿನ್ನಾಂಶರು ಮಾತ್ರ. ಅಂಶ, ಭಗವಂತನಿಗೆ ಅಂಶ ಅನ್ನೋದು ಎರಡು ಥರ ಇದೆ, ಸ್ವರೂಪಾಂಶ ಮತ್ತು ಭಿನ್ನಾಂಶ ಅಂತ. ಇದನ್ನು ಅರಿಯದೆ ಸಾಮಾನ್ಯ ಸ್ಥೂಲ ದೃಷ್ಟಿಯ ವಾಚಕರು, ಅಧ್ಯೇತೃಗಳು ಎಲ್ಲವನ್ನೂ ಕೂಡ ಭಗವಂತನ ಅವತಾರ ಅಂತ ತಿಳಿದು ತಪ್ಪು ದಾರಿಗೆ ಹೋಗಿಬಿಡ್ತಾರೆ. ಅಂಥದ್ದೊಂದು ಶ್ಲೋಕ ಈ 28ನೇ ಶ್ಲೋಕ ಕೂಡ. 27ನೇ ಶ್ಲೋಕದಲ್ಲಿ ಹೆಚ್ಚಿನ ವಿಷಯಗಳು ಬಂದಿಲ್ಲ. 28ನೇ ಶ್ಲೋಕದಲ್ಲಿ ಆ ವಿಷಯಗಳನ್ನು ನೋಡ್ತೀವಿ. ಮನುಪುತ್ರರು ಅಂದರೆ ಪ್ರಿಯವೃತ ಮೊದಲಾದವರು, ಪ್ರಜಾಪತಿ ಅಂದರೆ ದಕ್ಷ ಮೊದಲಾದವರು. ಹರೇ ಕಲಾಹ ಅಂತ ಬಂದಿದೆ 27ನೇ ಶ್ಲೋಕದಲ್ಲಿ. ಹರೇ ಕಲಾಹ ಅಂದರೆ ಭಿನ್ನಾಂಶಾಹ ಇತಿ ಸ್ಮೃತಿಷು ಉಕ್ತಾಹ. ವಿಜಯಧ್ವಜರು ಅದನ್ನು ಸ್ಪಷ್ಟವಾಗಿ ಇವರೆಲ್ಲರೂ ಭಿನ್ನರಾದ ಅಂಶರು, ಯಾರೂ ಅಭಿನ್ನ ಅಂಶಗಳಲ್ಲ. ಮತ್ಸ್ಯಕೂರ್ಮ ಮೊದಲಾದ ಅವತಾರಗಳೇನಿವೆ ಅವು ಮಾತ್ರ ಭಿನ್ನಾಂಶಗಳು ಅಂತ ವರ್ಣನೆ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಮುಂದೆ ಈಗ 28ನೇ ಶ್ಲೋಕ ಏನಿದೆ, ಏತೇ ಸ್ವಾಂಶಕಲಾಹ ಅಂತಿದೆಯಲ್ಲ, ಇನ್ನು ಕೆಲವು ಕಡೆ ಏತೇ ಚಾಂಶಕಲಾಹ ಅಂತ ಹೀಗೆ ಕೂಡ ಪಾಠ ಇದೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೀಗೊಂದು ಉದಾಹರಣೆ, ಹೀಗೊಂದು ಅಭಿಪ್ರಾಯ ಕೇಳಿ ಬರ್ತದೆ. ಪುಂಸಃ ಪರಮೇಶ್ವರಸ್ಯ ಕೇಚಿತ್ ಅಂಶಾಃ ಕೇಚಿತ್ ಕಲಾಃ ವಿಭೂತಯಶ್ಚ. ಪುಂಸಃ ಈತಾ ಸ್ವಾಂಶಕಲಾಃ ಪುಂಸಃ ಅಂತಿದೆಯಲ್ಲ 28ನೇ ಶ್ಲೋಕದಲ್ಲಿ, ಅಲ್ಲಿ ಪುರುಷ ಅಂದರೆ ಪರಮೇಶ್ವರ ಭಗವಂತ, ಅವನಿಗೆ ಕೆಲವರು ಅಂಶಭೂತರಾದವರು, ಕೆಲವರು ಆತನ ವಿಭೂತಿಗಳು ಮಾತ್ರ. ಅಲ್ಲಿ ಮತ್ಸ್ಯ ಮೊದಲಾದವುಗಳೇನಿವೆ ಅವೆಲ್ಲ ಭಗವಂತನ ಅವತಾರ ಆದದ್ದು. ಸರ್ವಜ್ಞತ್ವ, ಸರ್ವಶಕ್ತಿತ್ವ ಅನ್ನೋ ಎಲ್ಲ ಗುಣಗಳನ್ನು ಕೂಡ ಅವು ಹೊಂದಿವೆ. ಆದರೆ ಯಥೋಪಯೋಗಮೇವ ಜ್ಞಾನಕ್ರಿಯಾಶಕ್ತಿ ಆವಿಷ್ಕರಣಂ. ಯಾವಾಗ ಯಾವ್ಯಾವ ಅವತಾರದಿಂದ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಉಪಯೋಗ ಆಗಬೇಕಾಗಿರ್ತದೋ ಅಷ್ಟಷ್ಟು ಮಾತ್ರ ಜ್ಞಾನ ಮತ್ತು ಕ್ರಿಯೆಗಳನ್ನು ಅವು ಆವಿಷ್ಕರಿಸ್ತವೆ. ಎಲ್ಲ ಅವತಾರಗಳಿಂದಲೂ ಎಲ್ಲ ರೀತಿಯಾದ ಶಕ್ತಿಯು ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಸಮಾನವಾಗಿ ಏನು ಆವಿಷ್ಕರಣಕ್ಕೆ ಒಳಗಾಗೋದಿಲ್ಲ. ಇನ್ನು ನಾರದ ಮೊದಲಾದವರೇನಿದ್ದಾರೆ ಆ ಅಧಿಕಾರಿ ದೇವತೆಗಳು, ಆಧಿಕಾರಿಕೇಶು ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅದನ್ನು ಹೇಳ್ತಾರೆ. ಅವರಲ್ಲಿ ಯಥೋಪಯೋಗಂ ಅಂಶಕಲಾವೇಶ, ಭಗವಂತನ ಒಂದು ಅಂಶ ಮಾತ್ರ ಅವರಲ್ಲಿ ಕಾಣಿಸ್ಕೋತದೆ ಅಂತ. ಅದರಲ್ಲಿಯೂ ಈ ತತ್ರ ಕುಮಾರಾದಿಷು ಜ್ಞಾನಾವೇಶ, ಪೃಥ್ವಾದಿಷು ಶಕ್ತ್ಯಾವೇಶ ಅಂತ ಶ್ರೀಧರಿಯ ವ್ಯಾಖ್ಯಾನ. ಸನತ್ಕುಮಾರ ಮೊದಲಾದವರೇನಿದ್ದಾರೆ, ಸನತ್ಕುಮಾರನಲ್ಲಿ ಕೇವಲ ಭಗವಂತನ ಜ್ಞಾನದ ಆವೇಶ, ಪೃಥ್ವಿನಲ್ಲಿ ಶಕ್ತಿಯ ಆವೇಶ. ಸನತ್ಕುಮಾರನನ್ನು ಶ್ರೀಧರಿಯ ಮೊದಲಾದ ವ್ಯಾಖ್ಯಾನದವರು ಭಗವಂತನ ಸಾಕ್ಷಾತ್ ಅವತಾರ ಅಂತ ಒಪ್ಪೋದಿಲ್ಲ. ಸನತ್ಕುಮಾರ ಅಂತ ಒಬ್ಬ ಬೇರೆ ಋಷಿ ಇದ್ದಾನೆ, ಆ ಋಷಿಯಲ್ಲಿ ಭಗವಂತನ ಆವೇಶ ಮಾತ್ರ ಅಂತ ಅದನ್ನೇ ಈ ಶಾಸ್ತ್ರ ಹೇಳ್ತಿದೆ, ಭಾಗವತ ಹೇಳಿದೆ ಅಂತ ಅವ್ರು ವ್ಯಾಖ್ಯಾನ ಮಾಡ್ತಾರೆ. ಸನತ್ಕುಮಾರ ಅಂತ ಒಬ್ಬ 8ನೇ ಕಕ್ಷಾದಲ್ಲಿರುವಂಥ ದೇವತೆ, ಒಬ್ಬ ಋಷಿ ಇದ್ದಾನೆ, ಸಾಧಕ ಇದ್ದಾನೆ, ಯೋಗಿ ಇದ್ದಾನೆ. ಅವನೊಳಗೆ ಸನತ್ಕುಮಾರ ಎಂಬ ಹೆಸರಿನಿಂದ ಭಗವಂತನ ರೂಪ ಇದೆ, ಅದನ್ನು ಭಾಗವತ ವರ್ಣನೆ ಮಾಡಿದೆ ಅಂತನ್ನೋದನ್ನು ಸ್ಪಷ್ಟವಾಗಿ ಗ್ರಹಿಸಿಲ್ಲ ಅವರು. ಅದನ್ನ ಹಿಂದೆ ನಾವು ನೋಡಿದ್ದೀವಿ. ಅಂತೂ ಈ ಸನತ್ಕುಮಾರ ಅಂತ ಇನ್ನೊಬ್ಬ ಋಷಿ ಇದ್ದಾನೆ, ಅವನಲ್ಲಿ ಜ್ಞಾನದ ಆವೇಶ, ಪೃಥು ಚಕ್ರವರ್ತಿ ಮೊದಲಾದವರಲ್ಲಿ ಶಕ್ತಿಯ ಆವೇಶ. ಕೃಷ್ಣಸ್ತು ಭಗವಾನ್ ಸಾಕ್ಷಾತ್ ನಾರಾಯಣಯೇವ. ಈ ದೇವಕಿ ಪುತ್ರನಾದ ಭಗವಂತನ ಅವತಾರಭೂತನಾದ 8ನೇ ಅವತಾರಭೂತನಾದ ಕೃಷ್ಣ ಇದ್ದಾನಲ್ಲ, ಕೃಷ್ಣ ಅಂದರೆ ಈ ರುಕ್ಮಿಣಿ ರಮಣನಾದ ದೇವಕಿ ಪುತ್ರನಾದಂಥ ಕೃಷ್ಣ ಅಂತ ಅರ್ಥ ಇಟ್ಕೋತಾರೆ ಅವರೆಲ್ಲ. ಆಚಾರ್ಯ ಕೃಷ್ಣ ಅಂದರೆ ಬೇರೆ ಅರ್ಥ ಮಾಡಿದ್ದಾರೆ, ಅದನ್ನು ಮುಂದೆ ನಾವು ನೋಡ್ತೇವೆ. ಈ ದೇವಕಿ ಪುತ್ರನಾದ ಕೃಷ್ಣ ಇದ್ದಾನಲ್ಲ, ಇವನು ಮಾತ್ರ ಸಾಕ್ಷಾತ್ ನಾರಾಯಣನೇ. ಯಾಕೆಂದರೆ ಆವಿಷ್ಕೃತ ಸಕಲ ಶಕ್ತಿತ್ವ, ಎಲ್ಲ ಶಕ್ತಿಗಳನ್ನು ಅವನು ಆವಿಷ್ಕರಿಸುವುದರಿಂದ ಅವನನ್ನು ಮಾತ್ರ ಸಾಕ್ಷಾತ್ ಕೃಷ್ಣ ಅಂತಲೇ ಹೇಳಬೇಕು. ಆಯ್ತು, ಇವರೆಲ್ಲರೂ ಸೇರಿ ಮಾಡುವ ಪ್ರಯೋಜನ ಏನು ಅಂದರೆ ಶಿಷ್ಟ ರಕ್ಷಣಾ ಮತ್ತು ದುಷ್ಟ ಶಿಕ್ಷಣ ಅಂತ.
ಇವರೆಲ್ಲರೂ ಕೂಡ 27ನೇ ಶ್ಲೋಕದಲ್ಲಿ ಬರುವಂತಹ ಮನು ಮೊದಲಾದ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಭಗವಂತನ ಅಂಶದಿಂದಲೇ ಹುಟ್ಟಿದರು. ಭಗವದ್ ಅಂಶೇನೇವ ಸಂಭೂತಾಹ. ಅದನ್ನು ಭಗವದ್ಗೀತಾದಲ್ಲಿ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಂತ 10ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಶ್ಲೋಕವನ್ನು ವೀರರಾಘವರು ವ್ಯಾಖ್ಯಾನದಲ್ಲಿ ಉದ್ಧರಿಸ್ತಾರೆ. ಈ ಜಗತ್ತಿನಲ್ಲಿ ಯಾವುದೇ ಒಂದು ವಿಶಿಷ್ಟವಾದ ಶಕ್ತಿಯುಳ್ಳ ಪ್ರಾಣಿ ಅಥವಾ ವ್ಯಕ್ತಿ ಯಾರೇ ಕಂಡು ಬಂದರೂ ಅಲ್ಲೊಂದು ಯಾವುದೇ ಜ್ಞಾನಶಕ್ತಿ ಆಗಲಿ ದೈಹಿಕ ಶಕ್ತಿ ಆಗಲಿ ಎಲ್ಲೇ ಕಂಡು ಬಂದರೂ ಅದೆಲ್ಲ ನನ್ನ ತೇಜಸ್ಸಿನಿಂದಲೇ ಹುಟ್ಟಿದ್ದು ಅಂತ ತಿಳಿ ಅಂತ ಭಗವಂತನ ಮಾತಿದೆ. ಆದ್ದರಿಂದ ಇದೆಲ್ಲವೂ ಭಗವಂತನ ಅಂಶದಿಂದ ಹುಟ್ಟಿದ್ದು ಅಂತ ಅರ್ಥ ಮಾಡ್ತಾರೆ. ಏತದ್ವಚನ ಅರ್ಥಮೇವಾಹ ಏತೇ ಐತೆ ಏತೇ ಸ್ವಾಂಶಕಲಾ ಪುಂಸಃ ಅಂತಿದೆಯಲ್ಲ, ಅದಕ್ಕೆ ವೀರರಾಘವರ ವ್ಯಾಖ್ಯಾನ ಹೀಗೆ: ಏತೇ ಋಷಿಪ್ರಭೃತಯಸ್ತು ಪುಂಸಃ ಅನಿರುದ್ಧಾಖ್ಯಸ್ಯ ಅಂಶಕಲಾ ಅಂಶಾಂಶ ಸಂಭೂತಾ. ಭಗವಂತನ ಅನಿರುದ್ಧ ಅಂತ ರೂಪ ಇದೆಯಲ್ಲ, ಆ ಅನಿರುದ್ಧ ಎಂಬ ರೂಪದ ಅಂಶಕಲಾಹ ಅಂತಿದೆ. ಮೂಲ ಶ್ಲೋಕದಲ್ಲಿ ಸ್ವಾಂಶಕಲಾಹ ಅಂತಿದೆಯಲ್ಲ, ಆ ಅಂಶ ಅಂದರೂ ಕಲಾ ಅಂದರೂ ಒಂದೇ ಅರ್ಥ, ಎರಡಕ್ಕೂ ಭಾಗ ಅಂತಲೇ ಅರ್ಥ. ಅಂಶಕಲಾಹ ಅಂದರೆ ಯಾವುದೋ ಒಂದು ಅಂಶದ ಮತ್ತೊಂದು ಲೇಷದಿಂದ ಹುಟ್ಟಿದ್ದು, ಅಂಶಾಂಶದಿಂದ ಹುಟ್ಟಿದ್ದು ಅಂತ. ಹೀಗೆ ಅನಿರುದ್ಧ ಎಂಬ ರೂಪದ ಅಂಶಾಂಶದಿಂದ ಹುಟ್ಟಿದ್ದು. ಆದರೆ ಕೃಷ್ಣ ಮಾತ್ರ ಪೂರ್ಣಾವತಾರತ್ವಂ, ಅವನು ಮಾತ್ರ ಪೂರ್ಣಾವತಾರ. ಯಾಕಂದರೆ ಭಗವದ್ಗೀತಾದಲ್ಲೇ ಅದು ಕಂಡು ಬಂದಿದೆ. ಕೃಷ್ಣ ನನ್ನ ಅಂಶದಿಂದ ಹುಟ್ಟಿದ್ದು ಈ ಜಗತ್ತೆಲ್ಲವೂ ಅಂತ ಅನೇಕ ಕಡೆ ಹೇಳ್ಕೊಂಡಿದ್ದಾನೆ. ಆದ್ದರಿಂದ ಅವನೊಬ್ಬ ಪೂರ್ಣಾವತಾರ. ಕೃಷ್ಣಸ್ಯ ಪೂರ್ಣ ಷಾಡ್ಗುಣ್ಯಂ ಅವಗಂತವ್ಯಂ, ಅವನೊಬ್ಬ ಮಾತ್ರ ಪೂರ್ಣವಾದ ಶಕ್ತಿ ಉಳ್ಳವನು ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಶ್ರೀಧರ, ವಂಶೀಧರ, ಜೀವನಾಥ, ಗೋಸ್ವಾಮಿ, ಜೀವಗೋಸ್ವಾಮಿ, ವಲ್ಲಭ ಈ ಎಲ್ಲ ವ್ಯಾಖ್ಯಾನದ ಪ್ರಕಾರ ಈ ಭಗವಂತನ ಮೊದಲ ಅವತಾರ ಯಾವುದು? ಬ್ರಹ್ಮಾಂಡ ವ್ಯಾಪಿಯಾದಂಥ ಅನಿರುದ್ಧ ಅನ್ನುವ ರೂಪ. ಆ ಅನಿರುದ್ಧ ಎಂಬ ರೂಪದ ಅವತಾರಗಳೇ ಮತ್ಸ್ಯ, ಕೂರ್ಮ ಮೊದಲಾದವುಗಳು ಈ ಎಲ್ಲ ವ್ಯಾಖ್ಯಾನಕಾರ ಪ್ರಕಾರ. ಆದ್ದರಿಂದ ಶಕ್ತಿ ಕಡಿಮೆ. ಮೇಲಿಂದ ಭಗವಂತನಿಂದ ಕೆಳಗೆ ಬಂದಂತೆ ಒಂದು ಅಂಶದ ಮತ್ತೊಂದು ಅಂಶದಿಂದ ಹುಟ್ಟಿದ್ದಾದ್ರಿಂದ ಶಕ್ತಿಗಳು ಕಡಿಮೆ. ಕೃಷ್ಣ ಮಾತ್ರ ಆ ಅನಿರುದ್ಧ ರೂಪದ ಅವತಾರ ಅಲ್ಲ, ಮೂಲ ರೂಪ ಭಗವಂತ ಏನಿದ್ದಾನೆ ಅವನೇ ಕೃಷ್ಣ ಅಂತ ಹೀಗೆ ಈ ಎಲ್ಲ ವ್ಯಾಖ್ಯಾನಕಾರರು ಕೂಡ ಅಭಿಪ್ರಾಯ ಹೇಳ್ತಾರೆ. ಆದ್ದರಿಂದ ಕೃಷ್ಣನಲ್ಲೇ ಎಲ್ಲ ಷಡ್ಗುಣಗಳು ಆವಿಷ್ಕೃತ ಆಗಿವೆ, ಉಳಿದ ರೂಪಗಳಲ್ಲಿ ಅದರಿಂದ ಅವು ಆವಿಷ್ಕೃತ ಆಗಿಲ್ಲ. ಅದ್ವೈತದ ವ್ಯಾಖ್ಯಾನ, ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಕೂಡ ಬ್ರಹ್ಮಾಂಡಕ್ಕೆ ಅಭಿಮಾನಿಯಾದಂಥ ವಿರಾಟ್ ಪುರುಷ ಒಬ್ಬ ಜೀವ ಇದ್ದಾನೆ, ಅವನ ಅಂತರ್ಯಾಮಿ ರೂಪವೇ ಭಗವದ್ ರೂಪ ಅನಿರುದ್ಧ. ಇಂಥ ಈ ಬೇರೆ ಬೇರೆ ರೂಪಗಳಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ಮೂರು ಇವೆಲ್ಲ ಉಪಾಧಿ ವಿಶಿಷ್ಟವಾದಂಥ ರೂಪಗಳು. ಅವುಗಳಲ್ಲೆಲ್ಲ ಮೋಹ, ಅಶಕ್ತಿ ಮೊದಲಾದ ನಾನಾ ಥರದ ದೋಷಗಳಿವೆ. ಯಾವ ಉಪಾಧಿಯೂ ಇಲ್ಲದೇ ಇರುವಂಥ ಶುದ್ಧ ಚೈತನ್ಯ ಅಂದರೆ ಭಗವಂತ ಮಾತ್ರ. ಹೀಗೆ ಕೆಲವು ವ್ಯಾಖ್ಯಾನ ಮಾಡ್ತಾರೆ. ಅನಿರುದ್ಧನ ಅವತಾರಗಳು ಮತ್ಸ್ಯಾದಿಗಳು, ವಾಸುದೇವನ ಅವತಾರ ಕೃಷ್ಣ. ವಾಸುದೇವ ಒಂದು, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಮೂರು. ಈ ಮೂರರಲ್ಲಿ ಅನೇಕ ಥರದ ಕೊರತೆಗಳಿವೆ. ವಾಸುದೇವನಲ್ಲಿ ಆ ಕೊರತೆ ಇಲ್ಲ. ಆ ವಾಸುದೇವನ ಅವತಾರವೇ ಕೃಷ್ಣ. ಅನಿರುದ್ಧನ ಅವತಾರ ಉಳಿದವರು ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ವಿಶ್ವನಾಥರ ವ್ಯಾಖ್ಯಾನವನ್ನು ಕೂಡ ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯರು ಅಲ್ಲಲ್ಲಿ ಉದ್ಧರಿಸಿದ್ದಾರೆ. ಹೀಗೆ ನಾನಾ ಥರದ ವ್ಯಾಖ್ಯಾನಗಳಿವೆ. ವರಾಹ, ನಾರಾಯಣ, ಮತ್ಸ್ಯ, ಕೂರ್ಮ, ಮೋಹಿನಿ, ನರಸಿಂಹ, ವಾಮನ, ರಾಮ, ಕೃಷ್ಣ ಇವರೆಲ್ಲರೂ ಪೂರ್ಣಾವತಾರರು ವಿಶಿಷ್ಟಾದ್ವೈತದಲ್ಲಿ. ಇನ್ನು ಋಷಿಗಳು ಮೊದಲಾದವರು ಬೇರೆ ಬೇರೆಯವರೇನಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಕೇವಲ ಆವೇಶ ಅವತಾರರು ಮಾತ್ರ. ಚೈತನ್ಯ ಸಂಪ್ರದಾಯ ಅಂತ ಮತ್ತೊಂದು ಸಂಪ್ರದಾಯ ಇದೆ. ಗೋಲೋಕ ಅಂತನ್ನುವುದು ಮತ್ತೊಂದು ಶ್ರೇಷ್ಠವಾದ ಲೋಕ, ವೈಕುಂಠ ಲೋಕಕ್ಕಿಂತ ಆ ಕಡೆ ಇದೆ, ದೂರ ಇದೆ. ಅಲ್ಲಿ ಎಲ್ಲ ಗೋಪ ಸ್ತ್ರೀಯರ ಜೊತೆಗೆ, ಗೋಪ ಪುರುಷರ ಜೊತೆಗೆ ಕೃಷ್ಣ ಸ್ವಯಂ ಅಲ್ಲಿರ್ತಾನೆ. ಆ ಕೃಷ್ಣನೇ ಈ ಮಥುರೆಯಲ್ಲಿ ಜನಿಸಿ ಬಂದ ಅಷ್ಟೆ. ಆದ್ದರಿಂದ ಅವನ ಅವತಾರ ಅಲ್ಲ,
ಅದೇ ಸ್ವಯಂ ಭಗವಂತನೇ ಅವನು. ವೈಕುಂಠದಲ್ಲಿರುವಂಥ ಮೂಲ ರಾಮಾಯಣ, ಮೂಲ ನಾರಾಯಣ ರೂಪ ಏನಿದೆ ಅದೇ ಈ ಕೃಷ್ಣನ ಒಂದು ಅವತಾರ. ಆ ರೂಪದ ಅವತಾರ ಈ ಕೃಷ್ಣ ಅಲ್ಲ, ಕೃಷ್ಣನ ಅವತಾರವೇ ಆ ಮೂಲ ನಾರಾಯಣ. ಮತ್ಸ್ಯಾದಿಗಳೆಲ್ಲವೂ ಅವನ ಅವತಾರಗಳು. ಹೀಗೆ ನಾನಾ ಥರದ ವ್ಯಾಖ್ಯಾನ ಮಾಡ್ತಾರೆ. ಈ ಎಲ್ಲ ನಾನಾ ಥರದ ವ್ಯಾಖ್ಯಾನಗಳೇನಿವೆ ಅದರಲ್ಲಿ ನಾವು ಈ ಎಲ್ಲ ಕೆಟ್ಟ ವ್ಯಾಖ್ಯಾನಗಳಿಗೆ ಒಂದು ಉತ್ತರವನ್ನು ಗಮನಿಸುವಾಗ ನಾವು ತಿಳಿಬೇಕಾದದ್ದು ಒಂದು, ಈ ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನೋ ಮಾತನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾಕೆಂದರೆ ಭಾಗವತ ಸ್ಪಷ್ಟವಾಗಿ ಹೇಳಿದಂತೆ ಕಾಣಿಸ್ತದೆ, ಈ ಎಲ್ಲ ಅವತಾರಗಳಿವೆ ಅಲ್ಲ, ಇವೆಲ್ಲವೂ ಸ್ವಾಂಶಕಲಾಹ, ಭಗವಂತನು ಯಾವುದೋ ಒಂದು ಅಂಶದಿಂದ ಹುಟ್ಟಿದ್ದು, ಕೃಷ್ಣ ಮಾತ್ರ ಪೂರ್ಣ ಅಂಶದಿಂದ ಹುಟ್ಟಿದ್ದು ಅಂತಲೇ ಭಗವಾನ್ ಸ್ವಯಂ. ಕೃಷ್ಣ ಮಾತ್ರ, ದೇವಕೀನಂದನ ಕೃಷ್ಣ ಮಾತ್ರ ಸ್ವಯಂ ಭಗವಾನ್, ಸ್ವಯಂ ನಾರಾಯಣ. ಉಳಿದದ್ದೆಲ್ಲವೂ ಆ ನಿರುದ್ಧ ರೂಪದ ಭಗವಂತನು ಒಂದೊಂದು ಅಂಶದಿಂದ ಹುಟ್ಟಿದ್ದು ಅಂತಲೇ ಈ ಭಾಗವತನು ಹೇಳಿದಂತೆ ಕೇಳಿಸ್ತದೆ. ಭಾಗವತದ ಈ ಮಾತಿಗೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಭಾಗವತದ ಮಾತನ್ನು ಹೇಗೆ ಅನ್ವಯಿಸ್ಕೊಳ್ಬೇಕು ಅಂತನ್ನೋದು ನಮ್ಮ ಎದುರಿಗಿರುವಂಥ ಒಂದು ಸವಾಲು. ಅದಲ್ಲದೆ ಈ ಜಗತ್ತು ಭಗವಂತನ ಅಂಶ, ಜಲ ಜೀವರು ಇವರೆಲ್ಲ ಹಿಂದೆ ಬಂತದು. ಪ್ರಜಾಪತಿಗಳು, ಮನುಪುತ್ರರು, ಮನುಗಳು, ಋಷಿಗಳು, ದೇವತೆಗಳು ಎಲ್ಲರೂ ಭಗವಂತನ ಅಂಶ ಅಂತ ಬಂತು. ಇವರೆಲ್ಲರೂ ಅಂಶ ಅಂದರೆ ಯಾವ ಥರದ ಅಂಶ? ಎಲ್ಲವೂ ಭಗವಂತನ ಅಭಿನ್ನ ಅಂಶವ ಅಂತ ಈ ಒಂದು ಪ್ರಶ್ನಕ್ಕೂ ನಾವು ಉತ್ತರ ಕಂಡುಕೋಬೇಕು. ಅದಕ್ಕಾಗಿ ಆಚಾರ್ಯರು ಈ 28ನೇ ಶ್ಲೋಕವನ್ನು ವ್ಯಾಖ್ಯಾನಿಸುವಾಗ ಶ್ಲೋಕಕ್ಕೆ ಹೇಗೆ ಅನ್ವಯ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ಆ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಕೊಟ್ಟು ಯಾವುದು ಭಿನ್ನಾಂಶ, ಯಾವುದು ಸ್ವರೂಪಾಂಶ ಅಂತ ಅನ್ನೋದನ್ನು ವ್ಯಾಖ್ಯಾನ ಮಾಡ್ತಾರೆ. ಏತೇ ಪ್ರೋಕ್ತಾಹ ಅವತಾರಾಹ ಮೂಲರೂಪಿ ಕೃಷ್ಣ ಸ್ವಯಮೇವ. ಇಲ್ಲಿವರೆಗೆ ಕೃಷ್ಣ ಅಂದರೆ ದೇವಕೀನಂದನ ಕೃಷ್ಣ ಅಂತ ನಾವು ನೋಡಿದ್ವಲ್ಲ, ಕೃಷ್ಣ ಅನ್ನೋ ಶಬ್ದಕ್ಕೆ ನಾವು ಅರ್ಥ ತಿಳ್ಕೊಳ್ಬೇಕಾದದ್ದೇನು? ಇಲ್ಲಿ ಭಾಗವತ ಹೇಳಿದ ಕೃಷ್ಣ ಅನ್ನೋ ಶಬ್ದ ದೇವಕೀನಂದನಾದ ಕೃಷ್ಣನನ್ನು ಹೇಳಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ಸಂಶಯದ ಅರ್ಧ ಭಾಗ ಪರಿಹಾರ ಕಾಣ್ತದೆ. ಕೃಷ್ಣ ಅಂದರೆ ದೇವಕೀನಂದನ ರುಕ್ಮಿಣಿ ಸತ್ಯಭಾಮ ಪತಿಯಾದ ಕೃಷ್ಣ ಅಂತಲೇ ಯಾಕೆ ಅರ್ಥ ಮಾಡ್ಕೊಳ್ಬೇಕು? ಕೃಷ್ಣ ಅಂತನ್ನೋದು ನಮಗೆ ಗೊತ್ತಿರುವಂತೆ ಅನೇಕ ರೂಪಗಳಿವೆ. 24 ರೂಪಗಳ ಕೇಶವಾದಿ 24 ನಾಮಗಳಲ್ಲಿಯೂ ಕೂಡ ಕೃಷ್ಣ ಅಂತ ಒಂದು ರೂಪ ಇದೆ, ಅದು ಒಂದು ಕೃಷ್ಣನೇ. 10 ಅವತಾರಗಳಲ್ಲಿ ಸೇರಿದ ಕೃಷ್ಣನೂ ಒಂದಿದೆ. ಹೀಗೆ ಭಗವಂತನ 100 ನಾಮಗಳನ್ನು ಕೂಡ ಕೃಷ್ಣಾಷ್ಟೋತ್ತರ ಶತನಾಮ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಅವು ಕೆಲವು ವ್ಯೂಹ ರೂಪಗಳು. ಹೀಗೆ ಭಗವಂತನ ಕೃಷ್ಣ ಅನ್ನುವ ಹೆಸರಿನೇ ಅನೇಕ ರೂಪಗಳು ಇರಬಾರ್ದಂತಿಲ್ಲ. ವಿಷ್ಣು ಸಹಸ್ರನಾಮದಲ್ಲೇ ಅನೇಕ ನಾಮಗಳು ಆವರ್ತನ ಕಾಣ್ತವೆ, ನಮಗದು ಗೊತ್ತಿದೆ. ಆದ್ದರಿಂದ ಒಂದೇ ಹೆಸರಿನ ಅನೇಕ ರೂಪಗಳಿರ್ತವೆ. ನೀವು ಇಲ್ಲಿ ಕೃಷ್ಣ ಅಂತ ಬಂದ ಕೂಡಲೇ ದೇವಕೀನಂದನ ಕೃಷ್ಣ ಅಂತ ಯಾಕೆ ಅರ್ಥ ಮಾಡ್ಕೊಳ್ಬೇಕು? ಆದ್ದರಿಂದ ಏನು ಅರ್ಥ ಮಾಡ್ಕೊಳ್ಬೇಕು? ಮೂಲರೂಪಿ ಕೃಷ್ಣ. ಕೃಷ್ಣ ಅನ್ನೋದು ಮೂಲ ರೂಪಕ್ಕೂ ಕೂಡ ಅನ್ವಿತ ಆಗುವ ಹೆಸರೇ. ಯಾಕೆ? ಕೃಷ್ಣನ ಶಬ್ದದ ಅರ್ಥ ನಾವು ಈ ಹಿಂದೆ ನೋಡಿದ್ದೀವಿ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಅಂತ. ಇಡೀ ಜಗತ್ತನ್ನು ಕೂಡ ನೀನು ಸೆಳೆದಿಟ್ಕೊಂಡಿದ್ದೆ, ಅದನ್ನು ನೀನು ನೇಮಿಸಿದ್ದೆ, ಆದ್ದರಿಂದ ನಿನಗೆ ಕೃಷ್ಣ ಅಂತ ಹೆಸರು. ಹೀಗೆ ಕೃಷ್ಣನ ಶಬ್ದದ ನಿರ್ವಚನ ಮಾಡಿರೋದ್ರಿಂದ, ಕರ್ಷತೀತಿ ಕೃಷ್ಣ ಅಂತ ಬಂದಿರೋದ್ರಿಂದ, ಕೃಷ್ಣ ಅಂದರೆ ಮೂಲ ರೂಪದ ಭಗವಂತ ಅಂತ ಅರ್ಥ. ಅನಂತ ಪದ್ಮನಾಭ ಶೇಷಶಾಹಿಯಾದ ಭಗವಂತನ ರೂಪ ಏನಿದೆ ಅದನ್ನೇ ಇಲ್ಲಿ ಕೃಷ್ಣ ಅಂತ ಹೇಳಿರೋದು. ಏತೇ ಪ್ರೋಕ್ತಾವತಾರಾಹ ಏತೇ ಸ್ವಾಂಶಕಲಾಹ ಅಂತ ಬಂತಲ್ಲ, ಏತೆ ಅಂದರೆ ಈ ಹಿಂದೆ ಹೇಳಿದ ಅವತಾರಗಳೆಲ್ಲವೂ ಕೂಡ ಮೂಲರೂಪಿ ಕೃಷ್ಣನೇ ಆಗಿದ್ದಾನೆ, ಹೀಗೆ ಅರ್ಥ. ಅದಕ್ಕೆ ದೇವಕೀನಂದನ ಕೃಷ್ಣ ಅಂತ ಅನ್ನೋದು ಇಲ್ಲಿ ಬರಲೇ ಇಲ್ಲ. ಆದ್ದರಿಂದ ದೇವಕೀನಂದನ ಕೃಷ್ಣ ಒಬ್ಬ ಪೂರ್ಣ ಷಡ್ಗುಣ, ಅವನೊಬ್ಬ ಪೂರ್ಣಾವತಾರ, ಉಳಿದದ್ದೆಲ್ಲೂ ಅಪೂರ್ಣಾವತಾರ ಅನ್ನುವ ಒಂದು ಅಭಿಪ್ರಾಯಕ್ಕೂ ಕೂಡ ಏನೂ ಅವಕಾಶ ಇಲ್ಲ. ಹಾಗಾದರೆ ಹಿಂದೆ ಹೇಳಿದ್ದೆಲ್ಲವೂ ಕೂಡ ಏತೇ ಪ್ರೋಕ್ತಾವತಾರ, ಭಗವಂತನ ಅಲ್ಲಿ ಮತ್ಸ್ಯ ಕೂರ್ಮ ಮೊದಲಾದ ಅವತಾರಗಳ ಬಗ್ಗೆ ಎಲ್ಲ ಹೇಳಿದ್ರು, 22 ಅವತಾರಗಳು. ಅವೆಲ್ಲವೂ ಸ್ವಯಂ ಭಗವಂತ ಅಂತ ಹೇಳಿದರೆ ಅದು ಅರ್ಥ ಆಗೋ ವಿಚಾರ. ಈ ಹಿಂದೆ ಋಷಿಗಳು, ಮನುಗಳು, ದೇವತೆಗಳು, ಮನುಪುತ್ರರು ಇವರು ಕೂಡ ಭಗವಂತನ ಆ ಮೂಲ ರೂಪನಾದ ಭಗವಂತನ ಅವತಾರ ಅಂತ ಹೇಳಿಬಿಟ್ರೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅನ್ವಯ ಹೇಗೆ ಮಾಡಬೇಕು ಅಂತ ತಿಳಿಸಿದ್ರಿ. ಕೃಷ್ಣ ಅಂದರೆ ದೇವಕೀನಂದನ ಕೃಷ್ಣ ಅಂತ ಇಟ್ಕೋಬಾರ್ದು, ಕೃಷ್ಣ ಅಂದರೆ ಮೂಲ ರೂಪನಾದ ಕೃಷ್ಣ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರಿ. ಮತ್ತೆ ಅಲ್ಲಿ ಆ ವಾಕ್ಯ ಹೇಗೆ? ಏತೇ ಸ್ವಾಂಶಕಲಾಹ ಪುಂಸಃ. ಏತೆ ಹಿಂದೆ ಹೇಳಲ್ಪಟ್ಟವರು, ಪುಂಸಃ ಭಗವಂತನ, ಸ್ವಾಂಶಕಲಾಹ
ಅವನು ಅಂಶ ಸಂಭೂತರಾಗಿದ್ದಾರೆ ಅಂತಂದು ಫುಲ್ ಸ್ಟಾಪ್ ಕೊಡ್ತಾರೆ ಉಳಿದ ವ್ಯಾಖ್ಯಾನಕಾರರು. ಕೃಷ್ಣಸ್ತು, ಆದರೆ ದೇವಕೀನಂದನ ಕೃಷ್ಣ ಏನಿದ್ದಾನೆ ಸ್ವಯಂ ಭಗವಾನ್, ಸ್ವಯಂ ನಾರಾಯಣನೇ ಅಂತ ಎರಡು ವಾಕ್ಯಗಳನ್ನು ಮಾಡ್ಕೊಂಡಿದ್ದಾರೆ ಅವರು. ನಾವು ಒಂದೇ ವಾಕ್ಯ ಮಾಡ್ಕೋತೀವಿ ಅಂತ ಆಚಾರ್ಯ ಹೇಳ್ತಿದ್ದಾರೆ. ಅದಕ್ಕೆ ಏತೇ ಪ್ರೋಕ್ತಾವತಾರಾಹ ಮೂಲರೂಪಿ ಕೃಷ್ಣ ಸ್ವಯಮೇವ ಅಂತಿದು ಒಂದೇ. ಅದು ನಡುವೆ ಒಂದು ಏತೇ ಪ್ರೋಕ್ತಾವತಾರಾಹ ಅಂತಿದೆಯಲ್ಲ, ಅದಾದ್ಮೇಲೆ ಒಂದು ಗೆರೆ ಇದೆಯಲ್ಲ, ಆ ಗೆರೆಯೂ ಕೂಡ ಏನು ಬೇಕಾಗಿಲ್ಲ, ಒಂದೇ ವಾಕ್ಯದಂತೆ ಅದನ್ನು ಓದಬೇಕು. ಏತೇ ಪುಂಸಃ ಸ್ವಾಂಶಕಲಾಹ ಸ್ವಯಂ ಭಗವಾನ್ ಕೃಷ್ಣ ಏವ ಅಂತ ಹೀಗೆ ಒಂದೇ ವಾಕ್ಯವಾಗಿ ಅದನ್ನು ಓದಿಬಿಟ್ರೆ ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ. ಹಿಂದಿನ 22 ಅವತಾರಗಳು, ಋಷಿಗಳು, ಮನುಗಳು, ದೇವತೆಗಳು, ಮನುಪುತ್ರರು, ಇವರೆಲ್ಲರೂ ಕೂಡ ಆ ಮೂಲ ರೂಪನಾದ ಕೃಷ್ಣನೇ, ಹೀಗೆ ಒಂದೇ ವಾಕ್ಯ. ನಡುವೆ ಅಲ್ಲೊಂದು ದಂಡ ಅಥವಾ ಫುಲ್ ಸ್ಟಾಪ್ ಇದ್ರೆ ಅದೇನು ತಪ್ಪೇನಲ್ಲ, ಆದರೂ ಇಡೀ ಒಂದು ವಾಕ್ಯವಾಗಿ ಅದನ್ನು ಓದಬೇಕು. ಹಿಂದಿನ ವ್ಯಾಖ್ಯಾನಕಾರರಲ್ಲಿ ಅದು ಖಂಡ ತುಂಡವಾಗಿ 2 ವಾಕ್ಯಗಳೇ ಆಗಬೇಕು. ಅದೊಂದು ಮ್ಯಾಟರೇ ಬೇರೆ, ಇದೊಂದು ಮ್ಯಾಟರೇ ಬೇರೆ. ಆದರೆ ಆಚಾರ್ಯ ವ್ಯಾಖ್ಯಾನದಲ್ಲಿ ಅದೆರಡೂ ಸೇರಿ ಒಂದು ಅಂಶವನ್ನು ಹೇಳಲಿಕ್ಕೆ ಹೊರಟಿದೆ. ಸರಿ, ಅನ್ವಯ ಹೇಗೆ ಮಾಡಬೇಕು ಅಂತ ತಿಳಿಸಿದ್ರಿ. ಮತ್ತು 22 ಅವತಾರಗಳು ಭಗವಂತನ ಅವತಾರ, ಅದು ಮೂಲ ರೂಪನಾದ ಭಗವಂತನೇ ಅಂತ ಹೇಳಿದರೆ ಅದು ನಮ್ಗೆ ಅರ್ಥ ಆಯ್ತು. ಆದರೆ ಈ ಮನುಪುತ್ರರು, ಋಷಿಗಳು ಇವರೆಲ್ಲ ಭಗವಂತನ ಅವತಾರ ಅಂದರೆ ಹೇಗೆ? ಅದಕ್ಕೊಂದು ಅರ್ಥ ಹೇಳಬೇಕಲ್ಲ ನಮಗೆ. ಅಂದರೆ ಜೀವಾಸ್ತತ್ ಪ್ರತಿಬಿಂಬಾಂಶಃ ವರಾಹಾದ್ಯ ಸ್ವಯಂ ಹರಿ ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದ್ ಏಕಏವತು ಇತಿ ಬ್ರಹ್ಮವೈವರ್ತೆ. ಅಂಶ ಅಂತ ಶಬ್ದ ಬಂದಲ್ಲೆಲ್ಲ ಅದಕ್ಕೆ ಒಂದೇ ಅರ್ಥವನ್ನು ನೀವು ಸ್ವೀಕಾರ ಮಾಡಬಾರ್ದು. ಅಂಶ ಅಂತ ಶಬ್ದ ಬಂದಲ್ಲೆಲ್ಲ ಅದಕ್ಕೆ ಅನೇಕ ಅರ್ಥಗಳಿರ್ತವೆ. ಅಂಶೋ ನಾನಾ ವ್ಯಪದೇಶ ಇತ್ಯಾದಿ ಕಡೆಗಳಲ್ಲಿ ಶಾಸ್ತ್ರಗಳಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಭಾಗವತದಲ್ಲಿ ಕೂಡ ಮುಂದೆ 11ನೇ ಸ್ಕಂದದಲ್ಲಿ ಅದ್ರ ಬಗ್ಗೆ ಅನೇಕ ವಿಷಯಗಳು ಇನ್ನೂ ಬರುವುದಿದೆ. ಆದ್ದರಿಂದ ಅಂಶ ಅಂದ್ರೇ ಮೂಲತಃ ಅಂಶ ಅಂದ್ರೇ ಭಿನ್ನಾಂಶ ಅಭಿನ್ನಾಂಶ ಅಂತ ಎರಡಿವೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಮನೆಯಲ್ಲಿ ಒಂದೇನೋ ಪದಾರ್ಥ ಮಾಡಿದರೆ ಇದು ನಿನ್ನ ಅಂಶ ಅಂತ ಹೇಳ್ತಾರೆ, ಇದು ನಿನ್ನ ಪಾಲು. ಪಾಲು ಅಂದರು ಅಂಶ ಅಂದರು ಭಾಗ ಅಂದರು ಒಂದೇ. ಇದು ನಿನ್ನ ಅಂಶ, ಇದು ನನ್ನ ಅಂಶ. ಇಲ್ಲಿ ಅಂಶ ಅಂದರೆ ನಿಮ್ಮ ಪಾಲು, ನೀವು ಸ್ವೀಕಾರ ಮಾಡಿ ಅನುಭವಿಸಬೇಕಾದದ್ದು ಅಂತ ಅರ್ಥ. ಇದನ್ನೆಲ್ಲ ಅನೇಕ ಕಡೆ ಟಿಪ್ಪಣಿಕಾರರು ಮೊದಲಾದವರು ಇಂಥ ಉದಾಹರಣೆಗಳನ್ನು ಕೊಟ್ಟು ಅದು ಮನವರಿಕೆ ಮಾಡಿದ್ದಾರೆ. ಅದು ಅಂಶ ಅಂತ ಬಂದಲ್ಲೆಲ್ಲ ಇದು ಭಿನ್ನಾಂಶ ಅಂತ ಅರ್ಥ ಹೌದಲ್ಲ. ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾರ್ಜುನ ಹೇಳಿದ್ದಾರೆ, ಇದು ನಿನ್ನ ಪಾಲು, ಇದು ನನ್ನ ಪಾಲು ಅಂತ ಹೇಳಿದರೆ ನಿನ್ನದು 25 ರೂಪಾಯಿ, ನನ್ನದು 25 ರೂಪಾಯಿ, ಇವ್ರದ್ದು 25, ಇವ್ರದ್ದು 25, 4 ಜನರದು 25 ರೂಪಾಯಿಯೇ 100 ರೂಪಾಯಿದಲ್ಲಿ. ಆದರೆ ನನ್ನ 25 ರೂಪಾಯಿ ನಿಮ್ಮ 25 ರೂಪಾಯಿಗಿಂತ ಭಿನ್ನ ಹೌದಲ್ಲ, ಸಮಾನನೇ ಇರಬಹುದು. ಅದು ಸಮಾನವಾದರೂ ಭಿನ್ನನೇ ಅಲ್ಲ. ನನ್ನದನ್ನು ನಾನೇ ಭೋಗಿಸ್ಬೇಕು, ನಿಮ್ಮದನ್ನು ನೀವೇ ಭೋಗಿಸ್ಬೇಕು. 4 ಜನ ಸಮಾನವಾಗಿ ಕೆಲಸ ಮಾಡಿದ್ದೀವಿ, 4 ಜನರಿಗೂ ಸಮಾನವಾಗಿ 25 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಅಂಶ, ಪಾಲು, ಭಾಗ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದ್ರು ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಮಮೈವಾಂಶ ಅಂದರೆ ನನ್ನ ಭಿನ್ನಾಂಶ ಈ ಜಗತ್ತು. ಪಾದೋಸ್ಯ ವಿಶ್ವಾಭೂತಾನಿ ಪುರುಷ ಸೂಕ್ತ. ಈ ಜಗತ್ತೆಲ್ಲವೂ ಕೂಡ ಆ ಭಗವಂತನ ಪಾದ, ಒಂದು ಕಾಲ ಭಾಗ. ನಾನು ಯಾಕೆ 25 ರೂಪಾಯಿ ಅಂತ ಹೇಳಿದೆ ಅಂದರೆ ಪುರುಷ ಸೂಕ್ತದಲ್ಲಿ ಆಗಿದೆ. ಈ ಜಗತ್ತೆಲ್ಲವೂ ಭಗವಂತನ ಒಂದು ಪಾದ ಅಂತ ಅಲ್ಲಿದೆ. ಅಲ್ಲೂ ಕೂಡ ಪಾದ ಅಂದರೆ ಎಕ್ಸಾಕ್ಟ್ಲಿ 25% ಅಂತಲೇ ಏನಲ್ಲ, ಅವನು ಒಂದು ಅಂಶ ಅಂತ ಇಷ್ಟೇ ಅರ್ಥ. ಅದರಿಂದ ಅಂಶ ಅಂತ ಬಂದಲ್ಲೆಲ್ಲ ಅಭಿನ್ನಾಂಶ ಅಂತ ನೀವ್ಯಾಕೆ ಅರ್ಥ ಮಾಡ್ಕೊಳ್ಬೇಕು. ಅಂಶ ಅಂದರೆ ಭಿನ್ನಾಂಶ ಅಂತ ಜಗತ್ತಿನಲ್ಲೂ ಅನೇಕ ಕಡೆ ವ್ಯವಹಾರದಲ್ಲಿ ಕಾಣಿಸ್ತದಲ್ಲ. ಹಾಗಾದರೆ ಭಿನ್ನಾಂಶಗಳು ಯಾವುದು ಮತ್ತು ಅಭಿನ್ನಾಂಶಗಳು ಯಾವುದು ಅದನ್ನು ನಾವು ವಿಚಾರ ಮಾಡಲಿಕ್ಕೆ ಹೊರಟ್ರೆ, ಜೀವಾಹ ತ ಪ್ರತಿಬಿಂಬಾಂಶಾಹ. ಪ್ರತಿಬಿಂಬಾಂಶಗಳು ಮತ್ತು ಬಿಂಬಾಂಶಗಳು ಅಂತ 2 ಥರ ಇವೆ. ಅದನ್ನೇ ಭಿನ್ನಾಂಶಗಳು ಮತ್ತು ಅಭಿನ್ನಾಂಶಗಳು ಅಂತ ಹೇಳೋದು. ಜೀವರಿದ್ದಾರಲ್ಲ, ದೇವ ಋಷಿ ಪಿತೃಪಾಹ ನರಾಹ, ಈ 5 ಜನ, ಮತ್ತು ರಾಕ್ಷಸರು, ಪಿಶಾಚಗಳು ಮೊದಲಾದವರು ಯಾರೇ ಆಗಲಿ, ಇವರೆಲ್ಲರೂ ಕೂಡ ಆ ಭಗವಂತನ ಪ್ರತಿಬಿಂಬಾಂಶರು. ಅವನು ಬಿಂಬ, ಇವರು ಪ್ರತಿಬಿಂಬರು. ಇವರನ್ನು ಪ್ರತಿಬಿಂಬಾಂಶ ಅಂತ ವ್ಯವಹಾರ ಮಾಡ್ತಾರೆ. ಇಲ್ಲಿ ಋಷಿಗಳು, ಮನುಗಳು, ದೇವತೆಗಳು, ಮನುಪುತ್ರರು ಮತ್ತು ಪ್ರಜಾಪತಿಗಳು ಅಂತೆಲ್ಲ ಬಂತಲ್ಲ, ಇವರೆಲ್ಲ ಪ್ರತಿಬಿಂಬಾಂಶರಾಗಿದ್ದಾರೆ. ವರಾಹಾದ್ಯಾಹ, ಹಿಂದೆ ಮತ್ಸ್ಯಕೂರ್ಮದಿಂದ ಪ್ರಾರಂಭ ಮಾಡಿದ್ವಲ್ಲ, ಅವರೆಲ್ಲ ಸ್ವಯಂ ಹರಿಹಿ, ಸ್ವಯಂ ಭಗವಂತನ ಬಿಂಬಾಂಶರಾಗಿದ್ದಾರೆ ಅವರು. ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದ್ ಏಕಏವತು. ಮತ್ಸ್ಯ, ಕೂರ್ಮ ಇತ್ಯಾದಿಗಳನ್ನು ನಾವು ಪರಿಗಣನೆ ಮಾಡಿದಾಗ ಅಲ್ಲಿ ಮತ್ಸ್ಯ ಅಂದರೆ ಕೇವಲ ಭಗವಂತ ಇದ್ದಾನೆ, ಕೂರ್ಮ ಅಂದರೆ ಅಲ್ಲಿಯೂ ಕೇವಲ ಭಗವಂತ ಇದ್ದಾನೆ. ಆದರೆ
ಒಬ್ಬ ದೇವತೆ, ಋಷಿ, ಪಿತೃ, ಚಕ್ರವರ್ತಿ, ಮನುಷ್ಯ, ರಾಕ್ಷಸ, ಪಿಶಾಚ, ಸುರ ಯಾರೇ ಇದ್ರೂ ಕೂಡ ಅವರೊಳಗೂ ಭಗವಂತ ಇರ್ತಾನೆ. ಹೀಗೆ ಭಗವಂತ ತನ್ನ ಐಶ್ವರ್ಯದಿಂದ, ಐಶ್ವರ್ಯ ಅಂದರೆ ತನ್ನ ಇಚ್ಛೆ, ಏಷ ಐಶ್ವರ್ಯ ರೂಪತ್ವ, ಅವನು ಐಶ್ವರ್ಯ ಸ್ವರೂಪ ಅಂತ ಹೇಳ್ತಾನೆ. ತನ್ನ ಇಚ್ಛೆ, ಆ ಇಚ್ಛೆಯಿಂದ ಅವನು ಕೆಲವು ಬಾರಿ ಮತ್ಸ್ಯಕೂರ್ಮಾದಿ ಅಭಿನ್ನ ಅವತಾರಗಳನ್ನು ತಾಳ್ತಾನೆ, ಅಭಿನ್ನಾಂಶಗಳನ್ನು ತಾಳ್ತಾನೆ. ಕೆಲವು ಬಾರಿ ಭಿನ್ನಾಂಶಗಳಾಗಿ ಈ ಜಗತ್ತಿನಲ್ಲಿ ಸೃಷ್ಟಿಸ್ತಾನೆ. ದೇವ, ಋಷಿ, ಪಿತೃಪ, ಚಕ್ರವರ್ತಿಗಳು, ಅದರಲ್ಲೂ ಮತ್ತೆ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇತ್ಯಾದಿ ಅನೇಕ ಯೋನಿಗಳೇನಿವೆ ಅವುಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಪ್ರಕೃತಿಂ ಸ್ವಾಮ್ ಅವಷ್ಟಭ್ಯ ಸಂಭವಾಮ್ಯಾತ್ಮಮಾಯಯ ಅಂತ ಭಗವದ್ಗೀತಾದಲ್ಲೂ ಕೂಡ ಆತ್ಮಮಾಯ ಅಂತ ಹೇಳಿದ್ದಾನಲ್ಲ. ಸಂಭವಾಮಿ, ನಾನು ಸಂಭವಾಮಿ, ನಾನಾ ರೀತಿಯಿಂದ ಚೆನ್ನಾಗಿ ಹುಟ್ಟುತ್ತೇನೆ. ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಪ್ರತಿಬಿಂಬಾಂಶವೇ ಇರಲಿ, ಭಿನ್ನಾಂಶವೇ ಇರಲಿ, ಪ್ರತಿಬಿಂಬಾಂಶವೇ ಇರಲಿ, ಅಭಿನ್ನಾಂಶವೇ ಇರಲಿ, ಎಲ್ಲ ಕಡೆಯೂ ಕೂಡ ನಾನಿದ್ದೇನೆ. ಮತ್ಸ್ಯಾದಿಗಳಂತೂ ನಾನೇ, ಉಳಿದ ಕಡೆ ಪ್ರತಿಬಿಂಬಾಂಶಗಳಲ್ಲಿಯೂ ಕೂಡ ಒಳಗೆ ನಾನಿದ್ದೇನೆ. ಯಾಕಿದ್ದೇನೆ ಅಂದರೆ ಆತ್ಮಮಾಯೆಯ. ಮಾಯಾ ಅಂದರೆ ಇಚ್ಛೆ, ಐಶ್ವರ್ಯ. ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದ್ ಏಕಏವತು ಅಂತ ಹೀಗೆ ಬ್ರಹ್ಮವೈವರ್ತ ಪುರಾಣದ ಮಾತಿದೆ. ಸಯೇಷ ಪ್ರಥಮಂ ಜನ್ಮ ಅಂತ ಹಿಂದೆ ಭಾಗವತಲ್ಲಿ ವರ್ಣನೆ ಮಾಡ್ಲಿಕ್ಕೆ ತೊಡಗಿದ್ರಲ್ಲ. ಅಥಾಸೋ ಯುಗಸಂಧ್ಯಾಯಾಮ್ ಅಂತ ಕಲ್ಕಿ ಅವತಾರದ ಬಗ್ಗೆ ಬಂತಲ್ಲ. ಇವೆಲ್ಲ ಭಗವಂತನ ಸ್ವಾಂಶಕಲಾಹ, ಸ್ವರೂಪಾಂಶಗಳಿವು. ಅಲ್ಲಿ ಅಂಶಾಂಶಗಳ ನಡುವೆ ಭೇದ ಇಲ್ಲ, ಯಾಕೆಂದ್ರೆ ಅದು ಪ್ರತಿಬಿಂಬಾಂಶ. ಆದ್ದರಿಂದ ಕೃಷ್ಣೋ ಮೇಘಶ್ಯಾಮ, ಆ ಶೇಷಶಾಹಿಯಾದ ಕೃಷ್ಣ ಅಂದರೆ ದೇವಕೀನಂದನ ಅಂತ ಅರ್ಥ ಮಾಡ್ಕೋಬೇಡಿ. ಕೃಷ್ಣ ಅಂದರೆ ಮೋಡದಂತೆ ಕಪ್ಪು ಬಣ್ಣದವನಾದ ಮೂಲ ರೂಪನಾದ ನಾರಾಯಣನಿದ್ದಾನಲ್ಲ ಪದ್ಮನಾಭ, ಅವನೇ ಈ ಅವತಾರಗಳೆಲ್ಲ, ಈ ಪ್ರತಿಬಿಂಬಾಂಶಗಳೆಲ್ಲ ಅವನೇ. ಕೃಷ್ಣ ಅಂತ ದೇವಕೀನಂದನ ಅನ್ನೋ ಅರ್ಥವನ್ನೇ ನಾವು ಕೈ ಬಿಟ್ಟೆವು. ನ ಶಾಖಿ ಶಾಖಾವತ ಭೇದಾಭೇದೋಪಿ ಇತಿ ಭಾವ. ಈಗ ಒಂದು ಮರ ಇರ್ತದೆ, ಮರಕ್ಕೊಂದು ಕೊಂಬೆ, ಆ ಕೊಂಬೆಗೂ ಮರಕ್ಕೂ ಏನು ಸಂಬಂಧ? ಭೇದಾಭೇದವೇ ಸಂಬಂಧ. ಕೊಂಬೆಯನ್ನು ಕಡಿದ್ರೂ ಕೂಡ ಮರ ಹಾಗೆ ಬದುಕಿ ಉಳಿದಿರ್ತದಲ್ಲ, ಅದರಿಂದ ಭೇದಾಭೇದ. ಅದರಂತೆ ಇಲ್ಲೂ ಏನಾದರೂ ಭೇದಾಭೇದ ಇದೆಯಾ ಭಗವಂತನ ಮೂಲ ರೂಪಕ್ಕೂ ಈ ಮತ್ಸ್ಯಾದಿ ರೂಪಗಳಿಗೂ ಅಂದರೆ ಭೇದಾಭೇದವೂ ಇಲ್ಲ. ಇಲ್ಲಿರೋದು ಕೇವಲ ಸವಿಶೇಷಾಭೇದ. ಇಂದ್ರಾರಿ ವ್ಯಾಕುಲಂ ಲೋಕಂ, ಇವೆಲ್ಲ ರೂಪಗಳು ಕೂಡ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣವನ್ನು ಮಾಡ್ತಾನೆ ಇರ್ತವೆ ಅಂತ ಅದರ ಅರ್ಥ. ಇದು ವಿಜಯಧ್ವಜರದು. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕುಮಾರಾದಯ ಕಲ್ಕಂತಹ, ಸನತ್ ಕುಮಾರನಿಂದ ಆರಂಭ ಮಾಡಿಕೊಂಡು ಕಲ್ಕಿಯವರೆಗೆ ಇವೆಲ್ಲವೂ ಕೂಡ ಇವೇನು ಭಿನ್ನಾಂಶಗಳ ಸಂಶಯ ಬಂದರೆ ಭಿನ್ನಾಂಶ ಅಲ್ಲ, ಅವೆಲ್ಲವೂ ಕೂಡ ಅಭಿನ್ನಾಂಶವೇ. ಇಲ್ಲಿ ಕೃಷ್ಣ ಅಂದರೆ ದೇವಕಿ ಪುತ್ರ ಅನ್ನುವ ಒಂದು ಪ್ರತೀತಿ ನಮಗೆ ಬರಬಾರ್ದು, ಆ ಭ್ರಾಂತಿ ಬರಬಾರ್ದು. ಅದಕ್ಕಾಗಿ ಅವೆಲ್ಲವೂ ಕೂಡ ಕುಮಾರಾದ್ಯ ಕಲ್ಕಂತ್ಯಾಹ ಕೃಷ್ಣ ಇತ್ಯನೂದ್ಯ ಮೂಲರೂಪಿ ಇತಿ ವ್ಯಾಖ್ಯಾನಂ. ಕೃಷ್ಣ ಅಂತ ಅಲ್ಲಿ ಶಬ್ದ ಇದೆಯಲ್ಲ ಮೂಲ ಭಾಗವತದಲ್ಲಿ, ಅದನ್ನು ಮೂಲರೂಪಿ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಇತಿ ವ್ಯಾಖ್ಯಾನಂ, ಕೃಷ್ಣ ಅನ್ನೋದಕ್ಕೆ ಮೂಲರೂಪಿ ಅಂತ ಅದರ ಅರ್ಥ. ಸರ್ವೇಪಿ ಪೂರ್ವೋಕ್ತಾ ಸಾಂಶಕಲಾ ಸ್ವರೂಪಾಂಶರೂಪಾ ಕಲಾ ವಿಭಾಗಾ ಅವತಾರಾ ಕುಮಾರಾದ್ಯ ಕಲ್ಕ್ಯಂತಹ. ಆದರೆ ಉಳಿದ ಜೀವರೇನಿದ್ದಾರೆ, ಋಷಿಗಳು ಮೊದಲಾದವರು, ಅವರು ಮಾತ್ರ ಆ ಭಗವಂತನಿಂದ ಭಿನ್ನರಾದಂತಹ ಅವತಾರಗಳು ಅಂತ ಅದರ ತಾತ್ಪರ್ಯ. ಹೀಗೆ ವಿಷ್ಣು ಐಶ್ವರ್ಯಾತ್ ಅಘಟಿತ ಘಟಕ ಐಶ್ವರ್ಯ ಬಲಾತ್ ಬಹುಧಾ ಬಹುತ್ವೇನ ಯೋಗಿಭಿರ್ದೃಶ್ಯತೆ. ಹೀಗೆ ಅವನು ಭಗವಂತ ಕೇವಲ ಕಾಣ್ತಾನೆ ಅಂತ ತಿಳ್ಕೋಬಾರ್ದು ನಾವು. ಆ ಥರ ಇದ್ದಾನೆ, ಇದ್ದದ್ದನ್ನೇ ಜ್ಞಾನಿಗಳು ಕಾಣ್ತಾರಷ್ಟೆ. ಎಲ್ಲ ಈ ಸ್ವರೂಪಾಂಶಗಳ ಪ್ರಯೋಜನ ಏನು? ಶಿಷ್ಟ ರಕ್ಷಣ ಮತ್ತು ದುಷ್ಟ ಶಿಕ್ಷಣ. ಕೆಲವು ಬಾರಿ ಭಗವಂತನ ಆವೇಶವನ್ನು ಪಡೆದಿರುವಂಥ ಸಾಧಕರು ಕೂಡ ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣ ಇದನ್ನು ಅವರು ಕೂಡ ಕೆಲವು ಬಾರಿ ಮಾಡ್ತಿರ್ತಾರೆ. ಕೇವಲ ಒಬ್ಬನೇ ಭಗವಂತ ತಾನೂ ಮಾಡ್ತಾನೆ. ಕಲಿಯುಗದಲ್ಲಿ ಅವನು ಅವತಾರ ಮಾಡಲಿಕ್ಕೆ ಬಯಸದೇ ಇದ್ದಾಗ ಉಳಿದವ್ರ ಕಡೆಯಿಂದನೂ ಕೂಡ ಇದನ್ನು ಮಾಡಿಸ್ತಾನೆ ಅಂತ ಅದರ ತಾತ್ಪರ್ಯ ನಾವು ತಿಳ್ಕೊಳ್ಬೇಕು. ಇಲ್ಲೀಗ ಉಳಿದ ವ್ಯಾಖ್ಯಾನಕಾರರು ಏನು ಅರ್ಥ ಹೇಳ್ತಾರೆ ಅಂತನ್ನೋದನ್ನೆಲ್ಲ ಹೆಚ್ಚು ಕಡಿಮೆ ನಾನು ಹೇಳಿ ಆಯಿತು. ಅದರಿಂದ ಮತ್ತೆ ಇಲ್ಲಿ ವೀರರಾಘವರ ಈ ಶ್ರೀಧರದ ವ್ಯಾಖ್ಯಾನಗಳನ್ನೆಲ್ಲ ಓದೋದಿಲ್ಲ. ಪುರಾಣಿಕಾಚಾರ್ಯರು ಅವುಗಳನ್ನೆಲ್ಲ ಹೆಚ್ಚು ಕಡಿಮೆ ಅನೇಕ ಕಡೆ ಸ್ಪಷ್ಟವಾಗಿ ಅದನ್ನು ತಿಳಿಸೇ ಇದ್ದಾರೆ. ನಾನು ನೋಡ್ತಾ ಇರೋ ವ್ಯಾಖ್ಯಾನಕ್ಕಿಂತ ಹೊರತಾಗಿ ವಿಶ್ವನಾಥ ಮೊದಲಾದ ವ್ಯಾಖ್ಯಾನಗಳನ್ನು, ಜೀವಗೋಸ್ವಾಮಿ ಮೊದಲಾದವರ ವ್ಯಾಖ್ಯಾನಗಳನ್ನು ಕೂಡ ಅವರು ವಿಮರ್ಶಿಸಿಯೇ ಇದ್ದಾರೆ.
ಇಲ್ಲಿ ಈ ರಾಧಾಕೃಷ್ಣ ಅಂತ ಒಂದು ಏನು ವ್ಯಾಖ್ಯಾನ ಇದೆ, ಅದರಲ್ಲಿ ಒಂದು ಹೀಗೊಂದು ಅಂಶ ಇದೆ. ಮಾನವಾಸ್ತಾವತ್ ದ್ವಿಧಾ ದೈವಗುಣ ಸಂಪನ್ನಾ ಆಸುರಗುಣ ಸಂಪನ್ನಾಶ್ಚ. ಮನುಷ್ಯರು ದೈವಗುಣ ಇದ್ದವರು ಆಸುರಗುಣ ಇದ್ದವರು ಅಂತ ಇಬ್ಬರಿದ್ದಾರೆ. ಅದರಲ್ಲಿ ಅಂತರ್ಯಾಮಿಯಾದಂಥ ಭಗವಂತ ಒಳಗಿದ್ದಾಗ ಆಗ ಕೆಲವರು ಜೀವರು ಧರ್ಮಸ್ಥಾಪನೆ ಮಾಡ್ತಾರೆ ಅಂತ ಒಂದು ಪ್ರಯತ್ನ ಅವರು ಮಾಡ್ತಿರ್ತಾರೆ. ಅಲ್ಲಿ ಯಾರೋ ಒಬ್ಬರು ಧೂರ್ತ ಒಬ್ಬ ಸ್ತ್ರೀಗೆ ಅವಮಾನ ಮಾಡ್ತಿದ್ದಾನೆ, ಅದನ್ನು ಕೇಳಿ ಸಮೀಪದಲ್ಲಿದ್ದವರು ರಕ್ಷಣೆಗೆ ಹೋಗ್ತಾರೆ. ಮತ್ತೆಲ್ಲೂ ಚೌರ್ಯ ಕ್ರೌರ್ಯ ಪೀಡಿತಾನಾಂ ದುರ್ಬಲಾನಾಂ ಅಗತಿಕಾನಾಂ ಚ ಜನಾನಾಂ ಅನಾಹೂತೈ ಕೈಶ್ಚಿದ ಆವೇಶಪೂರಿತೈ ಜನೈ ಕ್ರಿಯಮಾಣಂ ಪರಿತ್ರಾಣಂ ಚ ದೃಶ್ಯತೆ. ಆಪತ್ತಿನಲ್ಲಿದ್ದಾರೆ ಅಂತ ಒಂದಷ್ಟು ಜನ ಧಾವಿಸ್ತಾರಲ್ಲ, ಅಲ್ಲಿ ಹೋಗಿ ಏನೋ ಸಹಾಯ ಮಾಡಬೇಕು ಅಂತ ಹೋಗ್ತಾರಲ್ಲ. ಒಳಗಿದ್ದ ಭಗವಂತನ ಆವೇಶದಿಂದ ಅದು ನಡೆಯೋದು. ಅವನೇ ಇಲ್ಲಿ ಅವತಾರ ಮಾಡಿಲ್ಲ ಈಗ, ಆದರೂ ಈ ಜನ ಅಂತ ಕೆಲವು ಕೆಲಸಗಳನ್ನು ಮಾಡ್ತಿದ್ದಾರೆ. ಹೀಗೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಮಯೈವೇತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರ ಭವಸವ್ಯಸಾಚಿನ್. ಭಗವಂತ ಎಲ್ಲ ಕಡೆ ನಾನು ಒಳಗಿದ್ದು ಕೆಲಸ ಮಾಡ್ತೇನೆ, ನೀನು ಅದಕ್ಕೆ ನಿಮಿತ್ತ ಮಾತ್ರನಾಗಿರೋ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾನೆ. ಅದರಂತೆ ಈ ಭಗವಂತ ಎಲ್ಲ ಕೆಲವು ಬಾರಿ ತಾನೇ ಅವತಾರ ಮಾಡ್ತಾನೆ, ಕೆಲವು ಬಾರಿ ಮತ್ತೊಬ್ಬರಲ್ಲಿ ಆವಿಷ್ಟನಾಗಿ ಅವ್ರ ಮೂಲಕ ಅನೇಕ ಥರದ ಕಾರ್ಯಗಳನ್ನು ಹೀಗೆ ಭಗವಂತ ಮಾಡಿಸ್ತಾನೆ. ಇದು ಆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ನಮ್ಗೆ ಕಂಡು ಬರುವಂಥ ಅಂಶ. ಹೀಗೆ ಆ ಭಗವಂತನ ಗುಹ್ಯವಾದ ಜನ್ಮವನ್ನು ಮತ್ತು ಅವನು ಮಾಡಿದ ಲೀಲೆಗಳನ್ನು ಯಾರು ಹಗಲು ಮತ್ತು ರಾತ್ರಿ ಧ್ಯಾನಿಸ್ತಾರೆ ಅವರು ದುಃಖಗ್ರಾಮ ದ್ವಿಮುಚ್ಯತೆ, ಎಲ್ಲ ಥರದ ದುಃಖಗಳನ್ನು ಕೂಡ ಅವರು ಕಳ್ಕೊಂಡು ಸುಖಿಗಳಾಗ್ತಾರೆ ಅಂತ 29ನೇ ಶ್ಲೋಕ ಬಂದಿದೆ. ಅದನ್ನು ಕಳೆದ ದಿವಸ ನಾವು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಏನು ಋಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.